ವರದಕ್ಷಿಣೆಗಾಗಿ ಪೀಡಿಸಿ ಅನುಮಾನದ ಹಿನ್ನೆಲೆಯಲ್ಲಿ ಪತ್ನಿಯ ಮೇಲೆ ಪತಿಯೊಬ್ಬ ಸಾರ್ವಜನಿಕವಾಗಿ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿರುವ ಘಟನೆ ಹಾಸನದ ಜಾಕಿ ಫ್ಯಾಕ್ಟರಿ ಮುಂಭಾಗ ನಡೆದಿದೆ. ಗವೆನಹಳ್ಳಿಯ ನಿವಾಸಿ ರಾಧಾ ಎಂಬುವರ ಮಗಳಾದ ರೋಜಾ ಹಲ್ಲೆಗೊಳಗಾದ ತುರ್ತಾಗಿ ಸುಮಾರು 8 ವರ್ಷಗಳ ಹಿಂದೆ ಜೋಡಿ ಕೃಷ್ಣಾಪುರದ ಉಮೇಶ್ ಎಂಬುವರನ್ನ ಪ್ರೀತಿಸಿ ಮದುವೆಯಾಗಿದ್ದ ರೋಜಾ ಅವರಿಗೆ 7 ವರ್ಷದ ಮಗನಿದ್ದಾನೆ. ಆರಂಭದಲ್ಲಿ ಚೆನ್ನಾಗಿದ್ದ ಸಂಸಾರದಲ್ಲಿ ನಂತರ ಬಿರುಕು ಮೂಡಿದ್ದು ಲಾರಿ ಡ್ರೈವರ್ ಆಗಿರುವ ಉಮೇಶ ಹೊಸ ಲಾರಿ ಖರೀದಿಸಲು ಹಣ ತರುವಂತೆ ಪತ್ನಿಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆ ನೀಡಲು ಆರಂಭಿಸಿದ. ಈ ಹಿಂದೆ 2 ಲಕ್ಷ ರೂಪಾಯಿ ಹಣ ನೀಡಿದರೂ ಕಿರುಕುಳ ನಿಂತಿರಲಿಲ್ಲ. ಗಂಡ ಹಾಗೂ ಅತ್ತೆ ಮಾವಂದಿರ ಕಿರುಕುಳ ತಾಳಲಾರದೆ ಕಳೆದ 1.5 ವರ್ಷದಿಂದ ತಾಯಿ ಮನೆಯಲ್ಲಿದ್ದುಕೊಂಡು ಜಾಕಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ರೋಜಾ ಅವರ ಮೇಲೆ 13ನೇ ತಾರೀಕಿನಂದು ಕೆಲಸ ಮುಗಿಸಿ ಬರುತ್ತಿದ್ದಾಗ ಸಂಜೆ 5:30 ಸುಮಾರಿಗೆ ಉಮೇಶ ದಾಳಿ ಮಾಡಿದ್ದಾನೆ. ಮಾತನಾಡಬೇಕೆಂದು ಸ್ವಲ್ಪ ದೂರ ಕರೆದೊಯ್ದು ತಾನು ಅಡಗಿಸಿಟ್ಟುಕೊಂಡಿದ್ದ ಚಾಕುವಿನಿಂದ ರೋಜಾ ಅವರ ಕುತ್ತಿಗೆ, ಎದೆ, ತಲೆ ಹಾಗೂ ಮೈಕೆಗೆ ಮನಬಂದಂತೆ ಇರಿದು ಕೊಲೆಗೆ ಯತ್ನಿಸಿದ್ದಾನೆ. ತಕ್ಷಣ ಸ್ಥಳದಲ್ಲಿದ್ದ ವನಜಾಕ್ಷಿ ಹಾಗೂ ಜ್ಯೋತಿ ಎಂಬುವವರು ಜಗಳ ಬಿಡಿಸಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರೋಜಾ ಅವರನ್ನ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಘಟನೆಗೆ ಉಮೇಶ್ನ ತಂದೆ ಕೃಷ್ಣೇಗೌಡ, ತಾಯಿ ಮಂಜಕ್ಕ ಹಾಗೂ ಅಕ್ಕ ವೀಣಾ ಅವರ ಕುಮ್ಮಕ್ಕಿದೆ ಎಂದು ರಾಧಾ ಅವರು ಹಾಸನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಎಲ್ಲನೂ ತಗೋಗಿ ಒಡವೆ 1 ಗ್ರಾಮ್ಸ್ ಬಿಡ್ದಂಗೆ ಎಲ್ಲನೂ ತಗೋಗಿ ಫೈನಾನ್ಸಿಗೆ ಅಡ ಇಟ್ಟಿದ್ನಲ್ಲ ಅಂತ 2.5 ಲಕ್ಷ ದುಡ್ಡು ಕೊಟ್ಟೆ. ಲಾರಿ ತಗೋತೀನಿ ಅಂಥೇಳಿ ಆ ಹುಡುಗಿ ಸಂಘಕ್ಕೆ ಸೇರಿಸಿ ಸಂಘದಲ್ಲೆಲ್ಲ ದುಡ್ಡು ತಗೊಂಡು ಅಲ್ಲಿ ತಿಂದು ಮೆರೆದು ಊರೊಳಕ್ಕೆ ಹೋಗ್ನಲ್ಲ. ಆಮೇಲೆ ಯಾರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಸಂಘ ಕಟ್ಟೋದಕ್ಕೆ ಅವರು ಅವ್ನು ಇಟ್ಕೊಂಡಿದ್ದೆ ಅಂತೇಳಿ ಸಮಸ್ಯೆ ನಡೀತಲೇ ಇದ್ದೋ. ಫೋನಲ್ಲೆಲ್ಲ ಬೇಕಾದಂಗೆ ಮಾತಾಡ್ತಲೇ ಇದ್ದ. ನಾವು ಫೋನ್ ಎತ್ತೋದು ಬೇಡ ಅಂದರೆ ಎಂತೆಂಥದ್ದು ಮೆಸೇಜ್ ಮಾಡ್ಕೊಂಡು ಮೆಸೇಜೆಲ್ಲನೂ ಹಾಕೋನು. ಅದೆಲ್ಲನೂ ಬಿಟ್ಟು ಹಾಕಿ ಅತ್ತಾಗಿ ಡೈವರ್ಸ್ಗೆ ಒಂದ್ಸರಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ಗೆ ಏನು ಜಿಮ್ ಅಂದ್ಲಲ್ಲ. ಮತ್ತೋಗಿ ಸ್ಟೇಷನಿಗೆ ಇದಕ್ಕೆ ಲಾಯರಿಗೆ ಹಾಕಿಸ್ದೆ, ಸೈನ್ ಹಾಕಿಸ್ದೆ. ಆ ಸೈನ್ ಹಾಕ್ಸಿದ್ರೂ ಅವ್ರ ಅಕ್ಕ ಬಂದು ಅರ್ಧ ಹಾಕಿದ್ಲು. ಅವ್ರ ಅಕ್ಕನಿಂದಲೇ ನಮಗೆ ತೊಂದರೆ ಆಯ್ತು. ಅವ್ರ ಅಕ್ಕ ವೀಣಾ ಅಂತ ಅವ್ರ ಅಕ್ಕನಿಂದಲೂ ತೊಂದರೆ ಆಯ್ತು. ಮಗ ಕರ್ಕೋದ್ರು, ಮಗವ ಕಳಿಸ್ಲಲ್ಲ. ಅಂಥವಳು ಇಂಥವಳು ಅವ್ನು ಇಟ್ಕೊಂಡಿದ್ಯಾ ಅಂತೇಳಿ ಬಾಯಿಗೆ ಬಂದಂಗೆ ಇದು ಮಾಡೋರು. ಆಮೇಲೆ ತೋಟದಲ್ಲಿ ಹಿಡ್ಕೊಂಡು ಹೊಡೆದು ರಾತ್ರಿಯಲ್ಲೇ ಫೋನ್ ಮಾಡಿದ್ಲು. 1 ಗಂಟೆ ರಾತ್ರಿಯಲ್ಲಿ ಕರ್ಕೊಬಂದು 1.5 ವರ್ಷ ಆಯ್ತು. 1.5 ವರ್ಷದಿಂದ ಎಂತು ಅಂತ ತಿರುಗಿ ನೋಡ್ನಲ್ಲ. ಅಲ್ಲಿಂದ ಕರ್ಕೊಬಂದು ಮತ್ತೆ ಕಂಪ್ಲೇಂಟ್ ಕೊಟ್ಟರು. ಮತ್ತೆ ಅದು ಯಾರನ್ನ ಕರ್ಕೊಬಂದು ಅವ್ರ ಅಕ್ಕ ಇದು ಮಾಡಿದ್ಲು. ಅದೆಲ್ಲ ಸಾಕಾಗಿದ್ದು ಅಂಥೇಳಿ ನನ್ನ ಮನೆಗೆ ಬಂದು ಎಂಥದ್ದು ಅದು ಇದು ಗಾಂಜಾ ಪಾಂಜೆ ಎಲ್ಲನೂ ತಂದಿಟ್ಕೊಂಡು ಇದು ಮಾಡ್ದೆ. ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮುಂದೆ, ನಿನ್ನ ಅವ್ವನಕ್ಕೆ, ನಿನ್ನ ತಾಯಿನಕ್ಕೆ, ಸುಳ್ಳಿಲ್ಲದ ಮುಂದೆ, ಗಂಡಿಲ್ಲದ ಮುಂದೆ ಅಂತ ಬಾಯಿಗೆ ಬಂದಂಗೆಲ್ಲ ಬೈಯನು ನನಗೆ. ಆಮೇಲೆ ಆಗ ತಗೋಗಿ ಕೆರೆಗೆ ಎಸ್ದು ಬಂದೆ. ರಾತ್ರಿ ಹೊತ್ತು ಕಲ್ಲು ಕಟ್ಟಿ ತಗೋಗಿ ಕೆರೆಗೆ ಎಸ್ದು ಬಂದೆ. ಮುಂದೆ ಕಂಪ್ಲೇಂಟ್ ಕೊಡ್ತೀನಿ, ಹಂಗೆ ಮಾಡ್ತೀನಿ ಅಂತ ಎದುರ್ಸಾನು. ಅವನೇ ತುಂಬ ಹಿಂಸೆ ಕೊಡೋರು, ಹೊಡೆಯೋದೆಲ್ಲ ಮಾಡೋಣ. ಮತ್ತು ಮನೆಗೆ ಬಂದು ಹಿಂಸೆ ಕೊಡ್ತಾನೆ ಅಂತ ಅಂದ್ಬಿಟ್ಟು ನಾನು ಕೆಲಸಕ್ಕೆ ಹೋಗಿದ್ದೆ. ಕೆಲಸದಲ್ಲೂ ನೆಮ್ಮದಿರಲಿಲ್ಲ. ಅಲ್ಲಿ ಹುಡುಕಿ ಬಂದು ಹೊಡೆಯೋನು ರೋಡಲ್ಲಿಲ್ಲವ. ತುಂಬ ಹಿಂಸೆ ಕೊಡ್ತಿದ್ದ. ತುಂಬ ಅನುಮಾನ ಪಡ್ತಿದ್ದ. ಮಾತಾಡ್ತಾನೆ ಹೊಟ್ಟೆಗೆಲ್ಲ ಚುತ್ತ ಚಾಕಲ್ಲಿ. ಸರ್ ತುಂಬ ಅನುಮಾನ ಸರ್. ಅವನು ತುಂಬ ಅನುಮಾನ ಪಡ್ತಾನೆ, ಯಾವಾಗಲೂ ಅನುಮಾನ ಪಡ್ತಾನೆ. ಸ್ವಂತಿಂದ ಕೆಳಕ್ಕೆಲ್ಲ ಭಯನು. ಕೆಲಸಕ್ಕೆ ಹೋದ್ರು ನೆಮ್ಮದಿ ಕೊಡ್ತಾರಲ್ಲ ನನಗೆ. ಸರ್ ಲವ್ ಮ್ಯಾರೇಜ್. ಹ್ಞೂ ಸರ್, ನಮ್ಮ ಅಮ್ಮ ಗಾಡಿ ಬಿಡಿಸ್ಬೇಕಾರೆ 2.5 ಲಕ್ಷ ದುಡ್ಡು ಕೊಟ್ಟಿತ್ತು. ತಲೆ ಚಿನ್ನ ಕೊಟ್ಟಿತ್ತು. ದುಡ್ಡೆಲ್ಲ ಕೊಟ್ಟರು ಮತ್ತೆ ದುಡ್ಡು ನಾನು ಎಷ್ಟು ಕೊಟ್ಟು ಅವನಿಗೆ ಕನಿಕರನೇ ಇಲ್ಲ ಸರ್. ಅವನಿಗೆ ಬಡಿಯೋದೆಲ್ಲ ಮಾಡೋನು. ದುಡ್ಡು ಕೇಳಕ್ಕೆ ಹೋದ್ರೆ ಮತ್ತೆ ಹೊಡೆಯೋನು. ಅಮ್ಮಗೂ ಭಯನು. ತುಂಬ ಹಿಂಸೆ ಕೊಡ್ತಿದ್ದೆ ಸರ್. 2-3 ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಆದ್ರೆ ಫ್ಯಾಮಿಲಿಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು ಕೂಗಿದ್ರು. ಆದರೆ ಎಷ್ಟೇ ಪ್ರಯತ್ನ ಪಟ್ಟವನು ಮತ್ತು ಅದೇ ಹಾಗೆ ಮಾಡೋನು. ಬದಲಾಗಲಿಲ್ಲ ಸರ್. ಸರ್ ಫ್ಯಾಮಿಲಿಲ್ಲ, ಅವ್ರ ಅಕ್ಕನೇ ಸರ್ ಇದು ಮಾಡ್ತಿದ್ದು. ಮುಂದೆ ಚೆನ್ನಾಗಿರಿಂದ ಹೇಳ್ಕೊಡೋರು ಸರ್. ಬರೀ ಜಗಳ ಹೊಡೆಯೋದು ಮಾಡೋಣ ಸರ್. ಹಿಂಸೆ ತಡೆಯೋಕ್ಕೂ ಆಗ್ತಿರಲಿಲ್ಲ ನನಗೆ. ಮಾತಾಡ್ಸೋಕ್ಕಿಂತ ಬಂದ್ಬಿಟ್ಟು ಸರ್ ಹೊಟ್ಟೆಗೆ ಚಾಕು ಹಾಕಿದ್ದು. ಅಲ್ಲಿ ಜಾಕಿ ಫ್ಯಾಕ್ಟ್ರಿ ಮುಂದೆನೇ ಕೆಲಸ ಬಿಡೋ ಟೈಮಲ್ಲಿ
ಮಾತಾಡ್ಸೋಕ್ಕಿಂತ ಬಂದಿದ್ದ. ನಿನ್ನೆಕ್ಕಿಂತ ಮುಂಚೆ ಮತ್ತೆ ಒಂದು ಸತಿ ಬಂದು ಆವಾಗಲೂ ಹಿಂಸೆ ಕೊಟ್ಟು ಹೋದ. ಮತ್ತು ನಿನ್ನೆ ಸಂಜೆ ಬಂದ್ಬಿಟ್ಟು ಮತ್ತೆ ಜಾಗ ಆಗ್ತದೆ ಸರ್. ಹಾಂ ಸರ್, ನ್ಯಾಯ ಬೇಕು ಸರ್.